ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟದ ಆರೋಪ ಕೇಳಿಬಂದಿದೆ. ಬಳ್ಳಾರಿಯ ಖಾಸಗಿ ಕಾಲೇಜು ಬಳಿ ಎಬಿವಿಪಿ ಪ್ರೊಟೆಸ್ಟ್ ಮಾಡಿದೆ. ಈ ವಿಚಾರವನ್ನ ಖಂಡಿಸಿ ಶಾಲೆ ಬಳಿ ಹೂಕುಂಡ, ಕಿಟಕಿ ಗ್ಲಾಸ್ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆಯಾಗಿದೆ. ಪ್ರತಿಭಟನೆಯ ದೃಶ್ಯಗಳಿದೆ. ಖಾಸಗಿ ಶಾಲೆಗಳ ಬಳಿಯಲ್ಲಿ ಗಾಂಜಾ ಮಾರಾಟದ ಆರೋಪದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಆಕ್ರೋಶ ವ್ಯಕ್ತವಾಗಿದೆ. ಸ್ಥಳದಲ್ಲಿ ನೂಕಾಟ, ತಳ್ಳಾಟ, ಭಾರಿ ಗೊಂದಲ ಆಗಿದೆ. ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಹೈ ಡ್ರಾಮಾ ನಡೆಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವಾಗಿನಿಂದ ಇಂಥದ್ದೊಂದು ಆರೋಪ ಇದೆ? ಒಂದು ವಿಡಿಯೋ ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಎಲ್ಲಿ ಸೆರೆ ಸಿಕ್ಕಿರುವಂಥದ್ದು ಮತ್ತು ಯಾರ ಮೇಲಾದರೂ ಅನುಮಾನ ಇದೆಯಾ? ಎಷ್ಟರ ಮಟ್ಟಿಗೆ ಗಾಂಜಾ ದಂಧೆ ನಡೀತಾ ಇದೆ ಜಿಲ್ಲೆಯಲ್ಲಿ? ಅರುಣ್, ಇದು ಬಳ್ಳಾರಿಯ ಪ್ರತಿಷ್ಠಿತ ಒಂದು ಖಾಸಗಿ ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಳ್ಳಾರಿ ನಗರದ ತಾಳೂರು ರಸ್ತೆ ಇರ್ತಕ್ಕಂಥ ಈ ಖಾಸಗಿ ಕಾಲೇಜಲ್ಲಿ ಅಲ್ಲಿನ ಏನು ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಧೂಮಪಾನ ಮತ್ತು ಗಾಂಜಾ ಅನ್ನ ಕೂಡ ತೆಗೆದುಕೊಳ್ತಾರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಎಬಿವಿಪಿ ಒಂದು ಸಂಘಟನೆ ಕಾಲೇಜಿಗೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದನ್ನ ಪೊಲೀಸರು ಕೂಡ ತಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಕೂಡ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಮುಖಂಡರು ಕೂಡ ಅಲ್ಲಿ ಕಾಲೇಜು ಬಳಿ ಇರತಕ್ಕಂಥ ಹೂಕುಂಡಗಳನ್ನ ಒಡೆದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಕಾಲೇಜಿನ ಕಿಟಕಿಗಳನ್ನು ಕೂಡ ಒಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ರೀತಿ ಕಾಲೇಜಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ವಿದ್ಯಾರ್ಥಿಗಳು ಕೂಡ ಗಾಂಜಾ ಮತ್ತು ಧೂಮಪಾನ ಮಾಡ್ತಾ ಇದ್ರು ಕೂಡ ಕಾಲೇಜ್ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ, ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಎಬಿಪಿ ಸಂಘಟನೆಯವರೇ ಈ ಒಂದು ವಿಡಿಯೋಗಳನ್ನು ಕೂಡ ಇವತ್ತು ರಿಲೀಸ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಕೂಡ ಕಳೆದ ಹಲವು ವರ್ಷಗಳಿಂದ ಕೂಡ ಯಥೇಚ್ಛವಾಗಿ ಗಾಂಜಾ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗಾಂಜಾ ಪೆಡ್ಲರ್ಗಳನ್ನು ಕೂಡ ಪೊಲೀಸರು ಕೂಡ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಗಾಂಜಾ ಪೆಡ್ಲರ್ಗಳಿದ್ದಾರೆ ಅವ್ರ ಮೇಲೆ ಕೂಡ ಸೂಕ್ತ ಒಂದು ಕ್ರಮವನ್ನ ಕೂಡ ಪೊಲೀಸ್ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಖಾಸಗಿ ಸೇರಿದಂತೆ ಕಾಲೇಜುಗಳಲ್ಲಿ ಕೂಡ ಸಾಕಷ್ಟು ಗಾಂಜಾ ಮತ್ತು ಧೂಮಪಾನ ಕೂಡ ನಡೀತಾ ಇದೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದಕ್ಕೆ ಪುಷ್ಟಿ ಕೊಡುವಂತೆ ಎಬಿವಿಪಿ ವಿದ್ಯಾರ್ಥಿಗಳು ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಪ್ರತಿಭಟನೆ ಪರಿಸ್ಥಿತಿ ವಿಕೋಪಕ್ಕೆ ತಳ್ತಾ ಇದ್ದಂತೆ ಪೊಲೀಸರು ಕೂಡ ಈಗ 20ಕ್ಕೂ ಹೆಚ್ಚು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಮುಖಂಡರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಬಸವರಾಜ್.